ಅಯ್ಯೋ ಏನ್ ಮೇಡಮ್ ಏನಾಯ್ತು? ಅದಕ್ಕೆ ಏನೇನೋ ಅಪಶಕುನಗಳು ನಡೀತಿದೆ. ಅದಕ್ಕೆ ನನಗೆ ತುಂಬಾ ಭಯ ಆಗ್ತಿದೆ. ಏನ್ ನಡೀತು ಮೇಡಮ್? ಅರಿಶಿನ ಕುಂಕುಮ ನೆಲಕ್ ಬಿತ್ತು. ಹಾಲು ಒಡೆದೋಯ್ತು. ದೀಪ ಆರೋಯ್ತು. ಹೀಗೆ ಯಾವತ್ತೂ ಆಗಿರ್ಲಿಲ್ಲ. ಇವತ್ತು ಏನೋ ನಡೆಯುತ್ತೆ. ಏನಾಗಲ್ಲ ಮೇಡಮ್, ನೀವು ಭಯ ಪಡ್ಬೇಡಿ. ಇಲ್ಲ ಅದಕ್ಕೆ ಅರಿಶಿನ ಕುಂಕುಮ ತಾನೇ ಕೆಳಗಡೆ ಬಿತ್ತು. ಅಂದ್ರೆ ಅವರು ಅಬ್ಬಿ ಅಪಾಯದಲ್ಲಿದ್ದಾರೇನೋ. ಅಯ್ಯೋ ಹಾಗೇನೋ ಆಗಲ್ಲ ಮೇಡಮ್. ನಿಮ್ ಒಳ್ಳೆತನ, ನೀವ್ ಮಾಡಿರೋ ಪೂಜೆ ಜೈ ಸರ್ನ ಅಭಿನ ಕಾಪಾಡುತ್ತೆ. ಯಾವತ್ತೂ ಇಲ್ದೇ ಇರೋದು ನೆನ್ನೆ ನಿತ್ಯ ಮೇಲೆ ಕಿರ್ಚಾಡ್ದೆ. ನನ್ ತವ್ರ ಮನೇಲಿ, ನನ್ ಗಂಡನ ಮನೇಲಿ, ಈ ಮನೇಲಿ ಯಾವತ್ತೂ ಹಾಲು ಒಡೆದಿರ್ಲಿಲ್ಲ. ಬೆಳಗ್ಗೆ ಹಚ್ಚಿದ ದೀಪ ಸಂಜೆವರೆಗೂ ಆರ್ತಾನೆ ಇರ್ಲಿಲ್ಲ. ಅಂತದ್ರಲ್ಲಿ ಇವತ್ತು ಎಲ್ಲ ಅಪಶಕುನನೇ ನಡೀತಿದೆ. ಅವಾಗ ಹೀಗ್ ನಡೆಯುತ್ತೆ ಮೇಡಮ್. ಯಾರಿಗೂ ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ. ಇಲ್ಲ, ನನ್ ಮನ್ಸೇನೋ ಕೆಟ್ಟದಾಗುತ್ತೆ ಅಂತ ಹೇಳ್ತಿದೆ. ಒಂದ್ ವೇಳೆ ಆಗೋ ಅಪಾಯ ನನಗೆ ಏನೋ. ನನಗೇನಾದ್ರೂ ಆದ್ರೆ ದಿವ್ಯ ಪರಿಸ್ಥಿತಿ ಏನು? ಇವಳು ಒಂಟಿ ಆಗ್ಬಿಡ್ತಾಳೆ. ಅಮ್ಮ ದಿವ್ಯಾ, ನಾನ್ ಇಲ್ದೇನೆ ನೀನ್ ಹೇಗ್ ಬದುಕ್ತೀಯೇ? ಏನ್ ಮೇಡಮ್ ಈ ಮಾತುಗಳು? ಅದಕ್ಕೆ ದಿವ್ಯಾನ ನೀವ್ ನೋಡ್ಕೋತೀರಾ? ನಿಮ್ಗೇನು ಆಗಲ್ಲ ಮೇಡಮ್, ದೇವ್ರಿದಾನೆ. ಆ ದೇವ್ರೆ ನನ್ನ ಕರಿತಿದಾನೇನೋ. ಅದಕ್ಕೆ ನನಗೆ ಹಾಗೆ ಅನಿಸ್ತಿದೆ. ಅದಕ್ಕೆ ನನಗೇನಾದ್ರೂ ಆದ್ರೆ ದಿವ್ಯಾನ ನೋಡ್ಕೊಳ್ಳಿ. ಇವಳು ನನ್ನ ಹಾಗೆ ಕಷ್ಟ ಪಡಬಾರ್ದು.